ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೆಲ್ದಿಯಾಗಿ ಸಂತೋಷವಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ಬಂದು ಸೋಮವಾರದ್ದು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ದೋಸೆಗೆ ನೆನೆ ಹಾಕಿದ್ದೆ. ನೆನ್ನೆನೆ ಸಂಡೇ ಹಾಕಿರೋದ್ರಿಂದ ಮನೆಯಲ್ಲಿ ಯಾರೋ ಒಬ್ಬರು ಹೋಗಿ ರುಬ್ಸ್ಕೊಂಡು ಬಂದುಬಿಡ್ತಾರೆ ಹಿಟ್ಟನ್ನ. ಬೇರೆ ದಿನಗಳೆಲ್ಲ ಆದರೆ ಅಂದರೆ ಕಾಲೇಜಸ್ ಟೈಮಲ್ಲಿ ಇಲ್ಲ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇರೋ ಟೈಮಲ್ಲಿ ಹೇಳಿದ್ದೀನಿ ಅಂತಂದರೆ ಚಿಕ್ಕದಾಗಿ ಒಂದು ಜಗಳ ಕಂಪಲ್ಸರಿ ಆಗುತ್ತೆ. ನೀನೇ ಹೋಗಬಾರ್ದಾ, ನಾವು ಹೋಗಬೇಕಾ, ಕೆಲಸ ಮಾಡಿಕೊಂಡು ಬಂದಿದ್ದೀರಿ, ಹಾಗೆ ಹೀಗೆ ಅನ್ನೋದು ಮಾತು ಬೆಳೀತಾ ಇರುತ್ತೆ. ಅದೇ ಸಂಡೇ ಟೈಮಲ್ಲಿ ಹೇಳಿದ್ದೀನಿ ಅಂತಂದರೆ ಯಾರು ಏನೂ ಮಾತಾಡೋದಿಲ್ಲ, ಹೋಗಿ ಹಾಕ್ಕೊಂಡು ಬಂದುಬಿಡ್ತಾರೆ. ನಾನು ಹೋಗ್ಬೋದು, ಇಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ನಾನು ಹೋಗೋದಕ್ಕೆ ಆಗೋದಿಲ್ಲ. ಇವರಾದರೆ ಗಾಡಿಯಲ್ಲಿ ಹೋಗಿ ಹಾಕ್ಕೊಂಬರ್ಬೋದಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೇಳೋದು. ಅದಕ್ಕೊಂದು ಚಿಕ್ಕ ವಾದನೆ ಆದಮೇಲೆ ಆ ಕೆಲಸ ಆಗುತ್ತೆ, ಯಾವಾಗಲೂ ಹಾಗೆ. ಆದರೆ ಸಂಡೇ ಟೈಮ್ ಆಗಿದೆ ಅಂತಂದರೆ ಯಾರೂ ಮಾತಾಡೋದಿಲ್ಲ, ಯಾಕಂದರೆ ಸಂಡೇ ನನಗೆ ಜಾಸ್ತಿ ಕೆಲಸ ಇರೋದ್ರಿಂದ ನನಗೆ ಯಾರೂ ಹೇಳೋದಿಲ್ಲ ಹೋಗಿ ಅಕ್ಕಿ ರುಬ್ಸ್ಕೊಂಬ ಅಂತ ಹೇಳಿಬಿಟ್ಟು. ನಾರ್ಮಲ್ ದಿನಗಳಲ್ಲಿ ಆದರೆ ನನಗೆ ಕ್ಲಾಸ್ ಕೇಳ್ತಾರೆ, ಅದು ನೋಡ್ಕೊಂಡಿದ್ದೀನಿ ನಾನು, ಹಾಗಾಗಿ ಸಂಡೇ ಟೈಮಲ್ಲೇ ಹೇಳೋದು. ಸಂಡೇ ಟೈಮಲ್ಲೇ ದೋಸೆಗೆ ಅಕ್ಕಿ ನೆನೆ ಹಾಕಿರ್ತೀನಿ. ಇನ್ನು ಹಾಕಿತ್ತು ದೋಸೆಗೆ ಚಟ್ನಿ ಪಲ್ಯ ಅಂತಂದರೆ ಎಲ್ಲರಿಗೂ ಫೇವ್ರೇಟ್ ಅಂತ ಅಂದ್ಕೊತೀನಿ. ನನ್ನ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಬರೀ ಚಟ್ನಿ ಆದರೆ ತಿನ್ನೋದಿಲ್ಲ, ಪಲ್ಯ ಮಾಡಿರಬೇಕು, ಆಲೂಗಡ್ಡೆ ಪಲ್ಯ ಇದ್ದರೆ. ಸೊ ಅದನ್ನೇ ಮಾಡಿದ್ದಾಯಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಈಗ ಬಂದು ಮಂಡೇ ಹಾಕಿರೋದ್ರಿಂದ ಪೂಜೆ ಇರುತ್ತಲ್ವ, ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇಟ್ಕೊಂಡೆ. ಕ್ಲೀನಿಂಗ್ ಅಂತಂದರೆ ಮಾಮೂಲಿನೇ, ಯೂಶಲ್ ಆಗಿ ನಾವು ಸೋಫಾ, ಈ ಡೈನಿಂಗ್ ಹಾಲು ಇವೆಲ್ಲ ಒಂದು ಸ್ವಲ್ಪ ಒರೆಸ್ಕೊಂಡು ಮನೆ ಗುಡಿಸ್ಕೊಂಡು ಒರೆಸ್ಕೊಳ್ಳೋ ಕೆಲಸ ಇರುತ್ತೆ ಮನೆಯೆಲ್ಲನೂ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಮತ್ತು ಅಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮಕ್ಕಳದು ಬಟ್ಟೆಗಳು ಐರನ್ಗೆ ಅಂತ ಹೇಳಿ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದಾರೆ, ಅದನ್ನು ತಗೊಂಡೋಗಿ ಕೊಡಬೇಕು. ಇವತ್ತು ಮಂಡೇ ಆದರೂ ಮಕ್ಕಳಿಗೆ ಕಾಲೇಜ್ ರಜೆ ಇತ್ತು, ಅದಕ್ಕೆ ಬ್ರೇಕ್ಫಾಸ್ಟ್ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ಇನ್ನು ಐರನ್ ಬಟ್ಟೆಗಳು ಅವರೇ ತೆಗೆದು ಇಟ್ಟಿದ್ದಾರೆ, ತಗೊಂಡೋಗಿ ಕೊಟ್ಬಿಟ್ಟು ಬರೋದಕ್ಕೆ. ಈಗ ಬಂದು ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಬಿಡ್ತಾ ಇದ್ದೆ. ಗುಡಿಸಿದ ಆದಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಬಂದುಬಿಡ್ಬೇಕಲ್ವ ಮೇಲೆಯಿಂದ ಅಂತ ಹೇಳಿ ಗುಡಿಸ್ತಾ ಇದ್ದೆ. ಈ ಟೋನಿದು ಒಂದು ಸ್ವಲ್ಪ ಕೂದಲು ಉದ್ರೋದ್ರಿಂದ ಏನು ಅಂತಂದರೆ, ದಿನ ಒರೆಸ್ಕೊಂಡಿದ್ದೀರಿ ಅಂತಂದರೆ ಮನೆ ಸ್ವಲ್ಪ ಕ್ಲೀನಾಗಿ ಇರುತ್ತೆ, ಇಲ್ಲ ಅಂತಂದರೆ ಅಲ್ಲಲ್ಲಿ ಕೂದಲು ಕಾಣ್ತಾ ಇರುತ್ತೆ, ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ ನನಗೆ ನಡಿಬೇಕಾದ್ರೆ. ಅದಕ್ಕೆ ನಾನು ನೀಟಾಗಿ ಒರೆಸ್ಬಿಡ್ತೀನಿ. ಸೋಮವಾರ ಅಂತಲೇ ಇಲ್ಲ, ದಿನ ಒರೆಸೋದಿರುತ್ತೆ. ನಿನ್ನೆ ಒರೆಸಿಲ್ಲ, ಸಂಡೇ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಡ್ತೀನಿ. ಮನೆ ಕೆಲಸ ಅಷ್ಟೊಂದು ಇಟ್ಕೊಳ್ಳೋದಿಲ್ಲ, ಬರೀ ಕುಕ್ಕಿಂಗ್ ಕೆಲಸ ಇರುತ್ತೆ ಸಂಡೇ ಆದರೆ ನನಗೆ, ಅದರಲ್ಲೂ ಸ್ವಲ್ಪ ರೆಸ್ಟು ಇರುತ್ತೆ. ಇನ್ನು ಹೂವು ಮನೆ ಹತ್ರ ಬಂದಿತ್ತು, ಕನಕಾಂಬರ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಬೇಡ ಅಂತಂದರೂ ಕಳಶಕ್ಕೆ ನನಗೆ ಅದೇ ಹಾಕಬೇಕು ಅಂತ ಅನಿಸುತ್ತೆ. ನಮ್ಮಮ್ಮನೂ ಬೇಡ ಕನಕಾಂಬರ ಹಾಕಬಾರ್ದು ಅಂತ ಅಂತಿರ್ತಾರೆ. ಅದೇನೋ ಕಳಶಕ್ಕೆ ನನಗೆ ಅದು ಹಾಕಿದ್ರೇ ಕಳೆ. ದೇವ್ರ ಫೋಟೋಗಳಿಗೂ ಹಾಕು ಅಂತಂದರೆ ಎಲ್ಲ ಫೋಟೋಗಳಿಗೂ ನಾನು ಬೇಕಂದರೆ ಇದೇ ಹೂವನೇ ಇಟ್ಕೊಂಬರ್ತೀನಿ. ನನಗೆ ಅಷ್ಟೊಂದು ಎತ್ತಿ ಕಾಣ್ತಿರುತ್ತೆ, ತುಂಬ ಕಳೆಯಿಂದ ಕಾಣ್ತಿರುತ್ತೆ ನನಗೆ. ಸೊ ಅದರಿಂದ ನಾನು ಜಾಸ್ತಿ ಅದನ್ನೇ ಪ್ರಿಫರ್ ಮಾಡ್ತೀನಿ. ಮತ್ತು ಇಲ್ಲಿ ಬಂದು ನಮ್ಮ ಗಿಡದಲ್ಲಿ ರೋಸ್ ಹೂವು ಬಿಟ್ಟಿತ್ತು ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಇನ್ನು ಅದನ್ನು ಕಟ್ ಮಾಡ್ತಿದ್ದೆ. ಒಂದು 3-4 ದಿನಗಳಿಂದ ನೋಡ್ತಾನೇ ಇದ್ದೆ, ಬಟ್ ಅದನ್ನು ತೆಗಿಬೇಕು ಅಂತ ಅನಿಸಿಲ್ಲ. ಗಿಡಕ್ಕೆ ಅಂದವಾಗಿತ್ತು, ಬಟ್ ಇವಾಗ ನೀಟಾಗಿ ಅರಳ್ಬಿಟ್ಟಿತ್ತು. ಇನ್ನು ಹಾಗೆ ಬಿಟ್ಟಿದ್ದೀನಿ ಅಂತಂದರೆ ಉದ್ರೋಗುತ್ತೆ ಅಂತ ಹೇಳಿ ಅದನ್ನು ಕಟ್ ಮಾಡಿ ತಗೊಂಡೋಗಿ ಫೋಟೋಗಿಡೋಣ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೆ. ಬಟ್ ಇಲ್ಲಿ ಕಳಶಕ್ಕಿಡೋಣ ಅಂತ ಅಂದ್ಕೊಂಡೆ, ಕಳಶಕ್ಕೆ ಹೂವು ತುಂಬ ಇತ್ತು, ಅದಕ್ಕೆ ಮನೆ ದೇವ್ರ ಫೋಟೋಗೆ ಇಡೋಣ ಅಂತ ಹೇಳಿ ಇಡ್ತಾ ಇದ್ದೆ. ಮತ್ತು ಈ ಕಡೆಗೆ ಚಾಮಂತಿ ಹೂವು ಇಡ್ತಾ ಇದ್ದೀನಿ, ಇನ್ನೊಂದು ತೊಗೊಂಬಂದು ಆ ಕಡೆಗೆ ಇಡಬೇಕು. ನೀಟಾಗಿ ಕರೆಕ್ಟಾಗಿ ಜೋಡಿಸ್ತೀನಿ. ಅದರಲ್ಲೂ ಯಾವ ಕಡೆಗೆ ಯಾವ ಹೂವು ಇಟ್ಟಿದ್ದೀನೋ ನೋಡಿಕೊಂಡು ಜೋಡಿಸಿ ಅಭ್ಯಾಸ ನೋಡಿ, ಒಂದು ಮಿಸ್ ಮಾಡೋದಿಲ್ಲ. ಅದರಲ್ಲೂ ನೋಡ್ತಿರ್ತೀನಿ ಒಂದೇ ಥರ ಇರಬೇಕು ನನಗೆ ಅಂತ ಹೇಳಿ. ಕೃಷ್ಣನ ವಿಗ್ರಹ ಇತ್ತಲ್ವ, ಅದಕ್ಕೂ ಅಷ್ಟೇ ಹೂವು ಇಟ್ಬಿಟ್ಟು ಇನ್ನು ಕಡ್ಡಿ ಕರ್ಪೂರ ತೋರಿಸ್ತೀನಿ ಯಾವಾಗೂ ಪೂಜೆ ಮಾಡೋವಾಗ. ಅಭ್ಯಾಸ ಆಗೋಗಿದೆ, ಎಲ್ಲಿ ಚಿಕ್ಕದಾಗಿ ದೇವ್ರ ಫೋಟೋ ಕಾಣಿಸಿದ್ರು ಅದಕ್ಕೂ ಸರಿ ಮನೆ ಪೂಜೆ ಮಾಡೋವಾಗ ತೋರಿಸೋದೆ ನಾನು. ಮತ್ತು ಇಲ್ಲಿ ಬಂದರೆ ತುಳಸಿ ಕಟ್ಟೆಗೆ ನನಗೆ ತಿಳಿದಿರೋದು ಹೇಳ್ತೀನಿ. ತುಳಸಿ ಕಟ್ಟೆಗೆ ನಾವು ಪೂಜೆ ಮಾಡೋವಾಗ ಅಂದರೆ ಕಡ್ಡಿ ಕರ್ಪೂರ ತೋರಿಸ್ತಿರಲ್ವ, ಆ ಟೈಮಲ್ಲಿ ಒಂದು ಚಂಬು ನೀರು ಹಾಕಿಬಿಟ್ಟು ನಾವು ನಮಸ್ಕಾರ ಹಾಕ್ಕೊಂಡಿದ್ದೀರಿ ಅಂತಂದರೆ ತುಂಬ ಒಳ್ಳೆಯದಾಗುತ್ತಂತೆ. ನಾನು ಅದನ್ನೇ ಫಾಲೋ ಆಗ್ತಿದ್ದೀನಿ. ಗೊತ್ತಿಲ್ದಿರ ಇರೋರು ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ನನಗೆ ಗೊತ್ತಿರೋದನ್ನು ಹೇಳ್ತಾ ಇದ್ದೀನಿ. ಒಂದೊಂದ್ಸಲಿ ಮರ್ತೇ ಹೋಗ್ತೀನಿ ನೀರು ತಗೊಂಡು ಹೋಗೋದು. ಹೊರಗಡೆ ಇದೆ ಅಲ್ವಾ ತುಳಸಿ ಕಟ್ಟೆ, ಸೊ ಅದರಿಂದ ಪೂಜೆಗೆಲ್ಲ ಸಿದ್ಧ ಮಾಡ್ಕೊಳ್ಳೋವಾಗೆ ನಾನು ಡೈನಿಂಗ್ ಟೇಬಲ್ ಮೇಲೆ ಅಂದರೆ
ಅಂದರೆ ದೇವ್ರಿಗೆ ಅಂತ ನಾವು ಬಳಸ್ತಿರೋ ಚೆಂಬಿರುತ್ತಲ್ವ, ಇಲ್ಲಾಂದರೆ ಹಾಲು ಇಡ್ತೀರಲ್ವ ಆ ಚೆಂಬಾದರೂ ಸರಿ, ಅದರಲ್ಲಿ ತಗೊಂಬಂದು ನೀರು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತೀನಿ. ಹೊರಗಡೆ ಹೋಗಬೇಕಾದ್ರೆ ಇನ್ನು ಅಲ್ಲಿಂದನೇ ಪಾಸ್ ಆಗಬೇಕಲ್ವ, ಆವಾಗ ಅದನ್ನು ತಗೊಂಡು ಹೋಗಿ ತುಳಸಿ ಕಟ್ಟೆಗೆ ಹಾಕಿಬಿಟ್ಟು ಇನ್ನು ಪೂಜೆ ಮಾಡಿಕೊಂಡು ಬರ್ತೀನಿ. ಮತ್ತು ಇಲ್ಲಿ ಬಂದು ನನ್ನ ಮಗಳು ನೇರಳೆ ಹಣ್ಣು ತಗೊಂಬಂದಿದ್ಲು, ಅದನ್ನೇ ತಿಂತಾ ಇದ್ದಾಳೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನು ಅಂತ ಹೇಳಿದ್ದೆ. ಮತ್ತು ಇಲ್ಲಿ ಬಂದರೆ ಅಮಾವಾಸ್ಯೆ ಆಗಿರೋದ್ರಿಂದ ಈ ರೀತಿ ಸಾಂಬ್ರಾಣಿ ಹೊಗೆ ಮೂಲೆ ಮೂಲೆಗೂ ತೋರಿಸಿದ್ದೀರಿ ಅಂತಂದರೆ ತುಂಬ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಇರುತ್ತೆ. ಈ ಥರ ಜಗಳ ಚಿಕ್ಕ ಪುಟ್ಟ ವಾದಗಳು ಇವೆಲ್ಲ ಏನು ಮನೆಯಲ್ಲಿ ನಡೀತೀರಾ ಇರುತ್ತೆ. ನಾನು ಅದನ್ನು ನಂಬಿದ್ದೀನಿ, ಹಾಗಾಗಿ ಈ ರೀತಿ ಹಾಕ್ಕೊಂಡು ಹೋಗ್ತೀನಿ. ಫಸ್ಟ್ ಆದರೆ ಮಂಗಳವಾರ ಶುಕ್ರವಾರನೂ ಹಾಕ್ತಿದ್ದೆ, ಬಟ್ ಈ ನಡುವೆ ಅಂತೂ ಹಾಕೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಮಾವಾಸ್ಯೆ ಅಲ್ವಾ ಇವತ್ತು ಅಂತ ಟೈಮ್ ಸ್ವಲ್ಪ ಜಾಸ್ತಿನೇ ತಗೊಂಡು ಈ ರೀತಿ ಮಾಡ್ಕೊತಿದ್ದೀನಿ. ಅಡುಗೆ ಲೇಟ್ ಆದರೂ ಪರವಾಗಿಲ್ಲ, ಫಸ್ಟು ಸಾಂಬ್ರಾಣಿ ಮಾತ್ರ ಮನೆಯಲ್ಲೆಲ್ಲ ಹಾಕ್ಬಿಡ್ಬೇಕು ಅಂತ ಹೇಳಿನೇ ನೀಟಾಗಿ ಹಾಕ್ಕೊತಿದ್ದೆ. ನೋಡೋದಕ್ಕೂ ಅಷ್ಟೇ ಒಂದು ಸ್ವಲ್ಪ ಏನೋ ಒಂಥರ ಕಾಣ್ತಿರುತ್ತೆ ಮನೆಯಲ್ಲೂ. ಸ್ಮೆಲ್ಲು ಅಷ್ಟೇ, ದೇವಸ್ಥಾನಕ್ಕೆ ಹೋಗ್ತಿರಲ್ವ ಅವಾಗ ಬರ್ತಿರುತ್ತಲ್ಲ ನಮಗೆ ಸ್ಮೆಲ್ಲು, ಆ ಥರ ಸ್ಮೆಲ್ ಬರ್ತಿರುತ್ತೆ. ಚೆನ್ನಾಗಿರುತ್ತೆ ಮನೆಯಲ್ಲಿ ಈ ರೀತಿ ಮಾಡೋದ್ರಿಂದ. ಈಗ ಬಂದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಟೈಮು ಅಷ್ಟೇ 10:30 11 ಗಂಟೆನೂ ಆಗಿದೆ. ಇಷ್ಟೊತ್ತು ಆಯಿತು. ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದಿದ್ರೆ ಸ್ವಲ್ಪ ಬೇಗ ಪೂಜೆಗಳು ಆಗಿರೋದು. ಮಕ್ಳಿಗೆ ಕಾಲೇಜ್ ರಜೆ ಇರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಎತ್ತೊಳ್ದೆ. ಇನ್ನು ನೇರ್ಲನ್ ಅಂತ ಹೇಳಿದ್ನಲ್ವ, ನಮ್ಮೂರಲ್ಲಿ ಆದರೆ ಇದು 60 ರೂಪಾಯಿ 1/4 kg. ಅದೇ ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳಲ್ವ, ಕೇರ್ಪುರಮಿಂದ ತೊಗೊಂಬಂದಿದ್ಲು. ಅಲ್ಲಿ ಆದರೆ 1 kg 100 ರೂಪಾಯಿ ಅಂತೆ. ಅದು ಎಷ್ಟು ದೊಡ್ಡದಾಗಿದೆ ನೋಡಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ನಾನು ತಿನ್ನೋದಕ್ಕೆ ತಗೊತಾ ಇದ್ದೆ. ನನಗೆ ಹಾಗೆ ತಿಂದಿದ್ದೀನಿ ಅಂತಂದರೆ ಗಂಟ್ಲೆಲ್ಲ ಒಂಥರ ಆಗಿ ನೆಕ್ಸ್ಟ್ ಡೇನೇ ನನಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದಿದ್ದೀನಿ ಅಂದರೆ ಏನೂ ಆಗೋದಿಲ್ಲ. ಅದಕ್ಕೆ ಆ ರೀತಿ ಹಾಕ್ಕೊತಾ ಇದ್ದೆ. ಈಗ ಬಂದು ಅಡುಗೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. 2 days ಆಗಿತ್ತು ಸೊಪ್ಪು ತಗೊಂಡು, ದಂಟು ಸೊಪ್ಪು ತಗೊಂಡು. ಅದು ಎಲೆ ಎಲ್ಲ ಒಂದು ಸ್ವಲ್ಪ ಒಂಥರ ಆಗೋಗಿತ್ತು, ಅಂತಂದರೆ ಬಾಡೋದಂಗೆ ಆಗೋಗಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ರು. ನಾನು ಸರಿ ಇನ್ನು ಈಗ ಏನು ಮಾಡೋದು, ಬೇರೆ ತರಕಾರಿಗಳೇನೂ ಇಲ್ಲ ಅಂತ ಹೇಳಿ ಬರೀ ಎಲೆ ಮಾತ್ರ ಬಿಡಿಸ್ಕೊಂಡು ಸೊಪ್ಪಲ್ಲಿ ದಂಟು ಸೊಪ್ಪು ಸ್ವಲ್ಪ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾರಿಗೆ ಇಟ್ಬಿಟ್ಟು ಸೊಪ್ಪಿಂದು ದಂಟಿತ್ತಲ್ವ ಅದನ್ನು ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಕಟ್ ಮಾಡಿಕೊಂಡೆ. ಬಟ್ ಪಲ್ಯಕ್ಕೆ ಅದು ಸಾಲೋದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಗೊಜ್ಜು ಥರ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಫಸ್ಟ್ ಒಂದ್ಸಲಿ ಮಾಡಿದ್ದೆ, ಮತ್ತು ಇವಾಗ ಸೆಕೆಂಡ್ ಟೈಮ್ ಇದು. ಬಟ್ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿತ್ತು, ದಪ್ಪ ದಪ್ಪ ದಂಟುಗಳಿತ್ತು. ಬಟ್ ಇದು ತೀರಾ ಒಂದು ಸ್ವಲ್ಪ ಸಣ್ಣ ಸಣ್ಣ ದಂಟುಗಳು ಆಗಿದೆ, ಆದರೂ ಚೆನ್ನಾಗಿರುತ್ತೆ. ನಾನು ಅದು ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ತುಂಬ ಸಿಂಪಲ್ಲೇ ನಾವು ಪಲ್ಯ ಮಾಡೋದಕ್ಕೆ ಹಾಕ್ದಿರ ಇರೋ ಟೈಮಲ್ಲಿ ಈ ಥರ ಗೊಜ್ಜು ಮಾಡ್ಕೊಂಡಿದ್ದೀರಿ ಅಂತಂದ್ರು ಚೆನ್ನಾಗಿರುತ್ತೆ. ಅಂತಂದರೆ ಬರೀ ಸಾರು ತಿಂದಿರ ಇರೋರು ಸೈಡಲ್ಲಿ ಒಂದು ಸ್ವಲ್ಪ ಪಲ್ಯನೋ ಇಲ್ಲಂತಂದರೆ ಗೊಜ್ಜು ಏನೋ ಒಂದು ಪ್ರಿಫರ್ ಮಾಡ್ತಿರ್ತಾರೆ ಸ್ವಲ್ಪ ಜನಗಳು. ಅದರಲ್ಲಿ ನಮ್ಮ ಫ್ಯಾಮ್ಲಿನೂ ಒಂದಂತ ಅಂದ್ಕೊಳ್ಳಿ. ಯಾಕಂದರೆ ಕಂಪಲ್ಸರಿ ಸಾರು ಏನಾದರೂ ಮಾಡಿದವಾಗ ಏನೋ ಒಂದು ಇರಬೇಕು ಪಕ್ಕದಲ್ಲಿ. ಅದಕ್ಕೆ ನಾನು ಈ ಥರ ಗೊಜ್ಜುಗಳಂತೆ ಇಲ್ಲಂತಂದರೆ ಪಲ್ಯಗಳು ಯಾವುದೋ ಒಂದು ಡಿಫ್ರೆಂಟಾಗಿ ಮಾಡ್ತಾನೆ ಇರ್ತೀನಿ. ಮನೆಯಲ್ಲಿ ತರಕಾರಿ ಇತ್ತು ಅಂತಂದರೆ ತರಕಾರಿಯಲ್ಲಿ ಆಲ್ಮೋಸ್ಟು ಡಿಫ್ರೆಂಟ್ ಐಟಮ್ಸ್ ಅಂತೂ ನಾನು ಪ್ರಿಫರ್ ಮಾಡ್ತಾನೆ ಇರ್ತೀನಿ. ಮತ್ತು ಇವತ್ತು ಹೇಗೋ ದಂಟುಗಳಿತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಾಗಲಿ ಇಲ್ಲ ಮುದ್ದೆಗಾಗಲಿ ಸೈಡಲ್ಲಿ ಇಟ್ಕೊಂಡು ತಿಂದಿದ್ದೀರಿ ಅಂತಂದರೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಕೊಳ್ಳಿ. ಮಾಡಿದ್ದೀನಿ 1-2 ಸಲ, ಇದು 2ನೇ ಸಲ. ಫಸ್ಟ್ ಒಂದು ಸಲ ಮಾಡಿದ್ದೀನಿ, ಖಾಲಿ ಆಗೋಗ್ಬಿಡ್ತು ಬೇಗ. ಬಟ್ ಇವತ್ತು ಸ್ವಲ್ಪನೇ ಇದೆ, ಇದು ಎಷ್ಟು ಮಾತ್ರ ಆಗುತ್ತೋ ಗೊತ್ತಿಲ್ಲ, ಬಟ್ ಆದರೆ ಮಾಡ್ತಾ ಇದ್ದೀನಿ. ಇನ್ನು ಸಾರಿಗೆಲ್ಲ ಇಟ್ಬಿಟ್ಟೆ. ಬೇಳೆ ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಟೊಮೆಟೊನ ಹಾಕಿ ವಿಸಿಲ್ಗೆ ಇಟ್ಬಿಟ್ಟಿದ್ದೀನಿ. ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ನಾನು ಆಮೇಲೆ ಅದನ್ನು ತೆಗೆದುಬಿಟ್ಟು ನಾವು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದೆ. ದಂಟು ಸೊಪ್ಪು ನಾವು ಸಾರು ಮಾಡಿದವಾಗ ಸ್ವಲ್ಪ ಜನ ನೀರಾಗಿರುತ್ತೆ ಅಂತ ಹೇಳೋದನ್ನು ಕೇಳಿದ್ದೀನಿ. ನನ್ನ ಫ್ರೆಂಡ್ಸು ಅಷ್ಟೇ ಅದೇ ರೀತಿಯೇ ಹೇಳ್ತಾರೆ. ಅವ್ರಿಗೆ ನಾನು ಡೈರೆಕ್ಟಾಗೂ ಹೇಳಿದ್ದೆ ಈ ರೀತಿ ಮಾಡ್ಕೊಳ್ಳಿ, ಇದೇ ಪ್ರೊಸೆಸಲ್ಲಿ ಮಾಡಿದ್ದೀರಿ ಅಂತಂದರೆ ಆ ರೀತಿ ಆಗಲ್ಲ ಅಂತ ಹೇಳಿ. ಬಟ್ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿಲ್ದಿರ ಇರೋರು ತಿಳ್ಕೊತಾರೆ ಅಂತ. ಇದು ನೀರಾಗಿ ಹಾಕಬಾರ್ದು ಅಂತಂದರೆ ನಾವು ಒಣಗಿದ ಮೆಣಸಿನ್ಕಾಯಿ ಆಗಲಿ ಇಲ್ಲ ಖಾರದ ಪುಡಿ ಇಲ್ಲ ಸೊಪ್ಪು ಜಾಸ್ತಿ ಹಾಕಿ ಬೇಳೆ ಸ್ವಲ್ಪ ಹಾಕಿದ್ದೀರಿ ಅಂತಂದರೆ ಸೊ ನಮಗೆ ಆ ರೀತಿ ಆಗುತ್ತೆ. ನಾವು ಸೊಪ್ಪಿಗಿಂತ ಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು. ಅದರಲ್ಲೂ ಮೇಯ್ನ್ ದಂಟು ಸೊಪ್ಪಿಗೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಮಾಡಬೇಕು. ನಾವು ಬರೀ ಸೊಪ್ಪಲ್ಲಿ ಮಾಡ್ದಂಗೆ ಇರುತ್ತೆ. ನೀರಾಗಿ ಸೈಡ್ಗೆ ಹೋಯ್ತು ಅಂತಂದರೆ ಅದಕ್ಕೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀರಿ ಅಂದರೆ ಆ ರೀತಿ ಕಂಪಲ್ಸರಿ ಆಗೋದೇ ಇಲ್ಲ. ಬೇಕಂದರೆ ಒನ್ಸ್ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ. ನಾನಾದರೆ ಮೋಸ್ಟ್ ಆಫ್ ದಿ ಟೈಮ್ ನಾನು ದಂಟು ಸೊಪ್ಪನ್ನೇ ನಾನು ಪ್ರಿಫರ್ ಮಾಡೋದು, ಯಾಕಂದರೆ ಅದು ಸ್ವಲ್ಪ ತಂಪು ಕೊಡುತ್ತೆ ಬಾಡಿಗೆ. ಸೊ ನಾನು ಅದನ್ನೇ ಜಾಸ್ತಿನೇ ಮಾಡ್ತಿರ್ತೀನಿ. ಅವಾಗವಾಗ ಪಲ್ಯ ಮಾಡಬೇಕು ಅಂತಂದರೂ ಸರಿ ನಾನು ಅದರಲ್ಲೇ ಜಾಸ್ತಿ ಮಾಡೋದು. ಮತ್ತು
ಪಾಲಕ್ಕಿ ಸೊಪ್ಪನ್ನು ತಗೊತೀನಿ, ಅದು ಇದು ಎರಡು ಜಾಸ್ತಿ. ಮತ್ತು ಬಸ್ಸಾರು ಮಾಡಬೇಕು ಅಂತಂದರೆ ಸಬ್ಬಕ್ಕಿ ಸೊಪ್ಪು ತಗೊತೀನಿ. ಮತ್ತು ಈಗ ದಂಟದು ನಾನು ಗೊಜ್ಜಂತ ಹೇಳಿದ್ನಲ್ವ ನೋಡಿ, ದಂಟನ್ನ ಸ್ವಲ್ಪ ನೀಟಾಗಿ ತೊಳೆದು ಬಿಟ್ಟು ಬೇಯಿಸ್ಕೊಂಡು ಒಂದು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಮೀಡಿಯಮ್ ಆಗಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋಬೇಕು. ಅದು ಅಷ್ಟೇ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕಷ್ಟೇ, ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಡಿ. ಮತ್ತು ಈರುಳ್ಳಿನ ನಾವು ಸ್ವಲ್ಪ ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಈ ರೀತಿ ಸಣ್ಣ ಸಣ್ಣಕ್ಕೆ ಹಾಕ್ಕೊಂಡಿದ್ದೀರಿ ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಸಿಗ್ತಿರುತ್ತೆ. ಅದರಲ್ಲೂ ಬೇರೆ ದಂಟು ಸ್ವಲ್ಪ ಕಡಿಮೆ ಇರೋದ್ರಿಂದ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂದರೆ ಗೊಜ್ಜು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ದಪ್ಪ ಈರುಳ್ಳಿನ 2 ಸಣ್ಣ ಸಣ್ಣಕ್ಕೆ ಸ್ಲೈಸಸ್ ಥರ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಟ್ಟೆ, 1 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟೆ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಖಾರ ಮತ್ತು ಉಪ್ಪು ಹಾಗೆ ಅರಿಶಿನ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ದ ತಕ್ಷಣ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಆಲ್ರೆಡಿ ನಮಗೆ ದಂಟುಗಳು ಬೆಂದಿರೋದ್ರಿಂದ ನಮಗೆ ನೀರು ಅಷ್ಟೊಂದು ಆಗೋದಿಲ್ಲ, ಗೊಜ್ಜು ಥರ ಹಾಕಬೇಕು ಅಂತ ಹೇಳಿ ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ನಿಮಗೆ ನೀರೇ ಬೇಡ, ನಾವು ಗೊಜ್ಜು ಥರ ಬೇಡ, ನಮಗೆ ಹಾಗೆ ಫ್ರೈ ಥರ ಮಾಡ್ಕೊತೀವಿ ಅಂತಂದ್ರು ಓಕೆ, ನೀರು ಹಾಕ್ತಿರಾನೆ ನಾವು ಫ್ರೈ ಮಾಡ್ಕೊಬೋದು. ಅದೊಂಥರ ಡ್ರೈ ಥರ ಆಗಿರುತ್ತೆ. ಬಟ್ ಇದು ಗೊಜ್ಜು ಥರ ಆಗಿರೋದ್ರಿಂದ ನಾನು ಈ ರೀತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇನ್ನು ಸೊಪ್ಪು ಬೆಂದೋಗಿತ್ತು ಅದನ್ನು ಅಷ್ಟೇ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಈಗ ಒಗ್ಗರಣೆಗೆ ಹಾಕ್ಕೋಬೇಕು. ನೋಡಿ, ನೀರಾಗಿ ಬರೋದೇ ಇಲ್ಲ ಸಾರು. ಈ ರೀತಿ ಒಂದು ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಟೇಸ್ಟು ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಹುಣ್ಸೆಹಣ್ಣು ಸಮೇತ ನಾನು ಹಾಕೋದಕ್ಕೆ ಹೋಗೋದಿಲ್ಲ. ಅಮ್ಮ ಎಲ್ಲ ಹುಣ್ಸೆಹಣ್ಣು ಹಾಕ್ತಾರೆ ದಂಟು ಸೊಪ್ಪಿನ ಸಾರಿಗೆ, ಬಟ್ ನನಗೆ ಅಷ್ಟೊಂದು ಹುಳಿ ಎಲ್ಲ ಇಷ್ಟ ಆಗೋದಿಲ್ಲ. ಟೊಮೆಟೊ ಮೀಡಿಯಮಾಗಿ ಹಾಕ್ಕೊಂಡಿರ್ತೀನಿ ಮತ್ತು ಒಗ್ಗರಣೆಗೆ ಹಾಕ್ಕೊತೀನಿ. ಬಿಸಿಯಾಗಿ ವೈಟ್ ರೈಸ್ ಮಾಡಿದ್ನಾ, ಇನ್ನು ಬೆಳಿಗ್ಗೆ 1-2 ದೋಸೆ ತಿಂದಿರೋದು. ಮಕ್ಕಳು ಹೊಟ್ಟೆ ಹಶ್ವಂತಿದ್ರು, ನನ್ನ ಮಗ ಎಲ್ಲ ಹೊರಗಡೆ ಹೋಗಿದ್ದೆ, ನಾವನಿಲ್ಲ. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೇಟ್ಸ್ಗೆ ಹಾಕ್ಕೊತಾ ಇದ್ದೆ. ಅದರಲ್ಲೂ ನನಗೆ ಈ ರೀತಿ ಬಿಸಿಯಾಗಿ ಊಟ ಮಾಡೋದಕ್ಕೆ ಅಂತೂ ತುಂಬಾ ಇಷ್ಟ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟು ಯಾವಾಗೋ 6ಗೆ ಮಾಡಿರ್ತೀನಿ. ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು 11 ಆಗುತ್ತೆ. ತಣ್ಣಗೆ ಒಂದು ಸ್ಪೂನ್ 2 ಸ್ಪೂನ್ ಇನ್ನು ತಿನ್ನಬೇಕಲ್ಲ, ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಅನ್ನೋ ಇದಕ್ಕೆ ತಿನ್ಕೊತೀನಿ. ಮಧ್ಯಾಹ್ನದ ಹೊತ್ತು ಮಾತ್ರ ಈ ರೀತಿ ಬಿಸಿಯಾಗಿ ನನಗೆ ಇಷ್ಟ ಆಗಿರೋ ಥರ ತಿನ್ನೋದು. ಇನ್ನು ನೈಟಲ್ಲೂ ಅಷ್ಟೇ ಫುಲ್ಲು ತಣ್ಣಗಾಗೋಗ್ಬಿಟ್ಟಿರುತ್ತೆ. ಎಲ್ರಿಗೂ ಮಾಡಿ ಹಾಕ್ಬಿಟ್ಟು ಯಾವಾಗೋ ತಿನ್ನೋದು ನಾನು. ಅದಕ್ಕೆ ಮಧ್ಯಾಹ್ನದ ಹೊತ್ತು ಮಾತ್ರ ನಾನು ಬಿಸಿಯಾಗಿ ಆಗಿದ ತಕ್ಷಣ ಊಟ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ಬಾಯ್.